ಈಗ ನಿಮ್ಮ ತೋಟದ ಎಲ್ಲ ನಾವು ವೀಕ್ಷಣೆ ಮಾಡ್ಕೊಂಡ್ ಬಂದೇವ್ರಿ. ಹಾಂ ಬಾಳ ಅದ್ಭುತ ಐತ್ರಿ ನಿಮ್ ತೋಟ. ಹಾಂ ಇದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತಾರಲ್ಲ, ಹಾಂ ಇಲ್ಲಿ ನಾವು ನಿಮ್ಮಲ್ಲಿ ನೋಡಬಹುದು. 35-40 ವರ್ಷದಿಂದ ಪರಿಶ್ರಮದ ಫಲ ಇದು. ಅದಕ್ಕೆ ಹಾ ರೀ 40 ವರ್ಷದಿಂದ ಮಾಡ್ಕೊತ ಬಂದಿ ನೋಡಿ. 40 ವರ್ಷ ರೀ. ಹಾಂ ಈಗ ಹೊಸದಾಗಿ ಏನೈತಿ ವ್ಯವಸಾಯ ಮಾಡಾಕ ಮತ್ತ ಈಗೇನ ಹೊಸದಾಗಿ ಬರಾಕತ್ತಲ್ಲ ರೈತ, ಹಾಂ ಅವ್ರಿಗೆ ಏನ್ ಹೇಳ್ಬೇಕಂತೀರಿ ನೀವು? ನಾವು ಸರ ಅದಕ್ಕೆ ಮಾಡುವಾಗ ಮೊದಲ ನಂಬಿಕೆ ಇಡಕತ್ತೀವಿ ನಾವು. ಆ ಭೂಮಿ ಮ್ಯಾಗ ರೀ. ಭೂಮಿ ಮೇಲೆ ನಂಬಿಕೆ ಇಡ್ರಿ. ಹಾ ಹಾ ರೀ. ಮತ್ತೆ ಯಾವ್ದಾರ ಒಂದು ಮಾಡಿ ನೋಡಿ ಕಲಿ ಅಂದಾಗ ಹಾ 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 ರೀ. ಸುಮ್ಮನೆ ಯಾರ್ಯಾರೇ ಮಾಡಿದ್ ನೋಡಿ ಬಂದ್ರಲ್ಲ, ಹಾ ಹಾ ರೀ. ಪ್ರತ್ಯಕ್ಷ ಹೋಗಿ ನೋಡಿ ಸಮಕ್ಷ ಈಗ ನಾವು ಮಾಡಿವು. ಹಾ ಹಾ ರೀ. ಸುಳ್ಳು ಹೇಳ್ತೇವೆ ಕರೆ ಹೇಳ್ತೇವೆ, ಯೂಟ್ಯೂಬ್ ನಾವ್ ನೋಡೋದು ಬೇಡ. ಹಾ ಹಾ ರೀ. ಸಮಕ್ಷ ಬಂದ್ ನೀವು ನೋಡಿದ್ರಿ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತದ. ಹಾ ಹಾ ರೀ. ಇದು ಐತೋ ಇಲ್ಲೋ ಇವರಲ್ಲಿ, ಹಿಂಗಾದೋ ಇಲ್ಲೋ, ಹಾ ರೀ. ಅದು ಅದಕ್ಕೆ ನೀವು ಪ್ರತ್ಯಕ್ಷ ನೋಡ್ರಿ, ನೋಡ್ಕಿಂದ ಮಾಡ್ರಿ. ಒಕ್ಕಲ್ತನದಟ್ಟು ನೆಮ್ಮದಿ, ಒಕ್ಕಲ್ತನದಟ್ಟು ಆರಾಮ್ ಯಾವ್ದ್ರಾಗೂ ಇಲ್ಲ ಅಂತ ನಾವು ಅಂತೀವಿ. ಈಗ ಒಕ್ಕಲ್ತನದೊಳಗ ನೆಮ್ಮದಿ ಅದತ್ತೀರಿ ನೀವು? ಅದಾರಿ ನೆಮ್ಮದಿ ಐತಿ. ಈಗ ಒಕ್ಕಲ್ತನ ಮಾಡೋರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳಿ ಅದು ದೊಡ್ಡ ಸಮಸ್ಯೆ ಆಗೈತ್ರಿ. ನಮ್ಮ ಮಗನಿಗೆ 4 ಮಂದಿ 4 ಕೊಡ್ತಾ ನೀ ಕೊಡ್ತಾ ಅಂತ ಹೇಳಕತ್ತಾರಿ. ನಮ್ಗೆ ಇರ್ಲಾಕ್ ಮನಿನೂ ಇಲ್ಲ, ಚಪ್ರದಾಗಿದ್ದೀವಿ ನಾವು. ಹಾ ರೀ. ನೋಡಿರಲ್ಲ ನಮ್ ಚಪ್ರ ಎಲ್ಲ. ಹೌದ್ ಹೌದ್ರಿ. ನಮ್ಮ ಇರ ಮನಿನೇ ಇವೆ. ಹಾ ಹಾ ರೀ. ನಮ್ಮ ಮಗನಿಗೆ ಕೊಡ್ತೀನಿ ಅಂತಾರಿ. 4 ಮಂದಿ 4 ಕೊಡ್ತಾ ನೀ ಕೊಡ್ತಾ. ಈಗ ನಿಮ್ದು ದೊಡ್ಡ ಒಕ್ಕಲ್ತನ ನಿಮ್ದು ಸರಿ ರೀ. ಹಾಂ ಈಗ ಎಕರೆ 2 ಎಕರೆ 3 ಎಕರೆ ಇದ್ದವ್ರು ಅವ್ರ ಯಾತರ? 1 ಎಕರೆ ಜಮೀನ್ ಇತ್ತು, ಒಬ್ಬ ಮಗ ಇದ್ನಂದ್ರ ಒಬ್ಬ ಹೈಸ್ಕೂಲ್ ಮಾಸ್ತಾನ ಆರಾಮ್ ಇರ್ಬೋದು. ಅವ ನಿಂಬಿ ಗಿಡ ಹಚ್ಕೊಂಡ್ ಇದ್ನಂದ್ರ 1 ಇಂಚ್ 1.5 ಇಂಚ್ ನೀರಿದ್ರೆ ಸಾಕು. ಹಾ ರೀ. 1 ಎಕರೆ ಹೊಲ ನಿಂಬಿ ಗಿಡ ಬರುತ್ತೆ. ವರ್ಷಿಗೆ ಒಂದು 6-7 ಲಕ್ಷ ರೂಪಾಯಿ ಆರಾಮ್ ತೆಗಿಬಹುದು. ಹಾ 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 ರೀ. ಸಾಕಲ್ಲ, ಇದಕ್ಕಿನ ಏನ ಹೆಚ್ಚಿಂದ ಏನ್ಬೇಕು. ಒಟ್ಟ ಕೃಷಿ ಒಳಗ ಬಾಳ ನೆಮ್ಮದಿ ಐತ್ರಿ. ಐತ್ರಿ, ಸಾಕಂದ್ರ ಅಲ್ಲೇ ಬಿಟ್ಟು ಅಲ್ಲೇ ಮನ್ಕೋಬಹುದು ನಾವು ಅದೇ ಗಿಡದ ನೆಳಾಗ. ನೌಕರಿಗೆ ಹೋದಲ್ಲಿ ಹಂಗ್ ಮನ್ಕೊಳಕ್ ಆಗಲ್ಲ. ಹಿಂದೆ ನಾವು ಮಾಮ ಬರ್ತಾನ ಹಂಗೆ ಗಳಿಕೊಂಬ ಏನ ನೀ ಯಾಕೆ ಕೂತಿದೆ ಯಾರು ಕೇಳೋರಿಲ್ಲ, ನೀ ಯಾಕೆ ಮನ್ಕೊಂಡಿದ್ದೆ ಯಾರು ಕೇಳೋರಿಲ್ಲ. ಸ್ವಂತ ರಾಜ ಏನ್ ಮಾಡೋದೇ ಅವ ಮಾಡಿದ್ದೆ ಕೆಲಸ. 1 ತಾಸು ಕೆಲಸ ಮಾಡಿದ್ರೆ 1 ದಿನದ ಕೆಲಸ ಆಗ್ತದೆ. ಮಾಡವ ಮನ್ಕೊಳವ ಯಾರು ಅದಕ್ಕೆ ಇಷ್ಟೇ ಟೈಮೇ ಮಾಡು, ಹೆಂಗಾರೆ ಮಾಡು, ಇಷ್ಟು ಟೈಮೇ ಮಾಡೋ ಅನ್ನೋದೇನಿಲ್ಲ. ಈಗ ನೌಕರಿಯವರು ಮುಂಜಾನೆ 9ಕ್ಕೆ ಹೋದ್ರೆ ಅಂದ್ರೆ ಸಂಜೆ 5 ತನ ಇರ್ಬೇಕೆ ಅಲ್ಲಿ. ನಾವ್ ಹಂಗಿಲ್ಲ, 9ಕ್ಕೆ ಹೋಗಿಂದ್ರೆ 11 ಗಂಟೆ ನಮ್ ಕೆಲಸ ಮಾಡ್ಕೊಂಡ್ ಬೇಕಾದಲ್ಲಿ ತಿರುಗಿ ಹಂಗ ಸ್ವತಂತ್ರ ಕೆಲಸ ಇದ್ರಿ. ಮತ್ತ ಮಾಡಿದ್ದು ಮನ್ಷ್ಯಾಗ ನೆಮ್ಮದಿ ಐತಿ. ಮನ್ಕೊಂಡ್ರೆ ನಿದ್ದೆ ಹತ್ತದ, ಯಾವ್ದು ಕಟ್ಕಟ್ಟಿ ಚಿಂತೆ ಇರಂಗಿಲ್ಲ. ಈ ಒಕ್ಕಲ್ತನ ಮಾಡೋರು ಅದ್ರಾಗ ಹೆಂಗ ಪರಿಶ್ರಮ ವಹಿಸ್ಬೇಕ್ರಿ? ಅದ್ರಾಗ ಏನ್ 1 ತಾಸುಗಳಿಗೆ ಮಾಡಿ ಹೋಗುದು, ಬಸ್ ಸ್ಟ್ಯಾಂಡ್ ಅಡ್ಡಾಡುದು ಇಲ್ಲ. ಹಂಗ ಮಾಡಿದ್ರೆ ಒಕ್ಕಲ್ತನ ಆಗಲ್ಲ. ಅದ್ರ ಮ್ಯಾಲ ಯಾವಾಗಲೂ ಲಕ್ಷ್ಯ ಇಟ್ಕೊಂಡಿರ್ಬೇಕು, ನೆದರಿಡ್ಬೇಕು. ಏನಾಗ್ಯದ ಇವತ್ತ, ಏನ್ ಮಾಡ್ಬೇಕು, ಇದಕ್ಕ ಯಾರನ್ನ ಕೇಳರೆ ಮಾಡ್ಬೇಕು, ಹಿಂಗ ಅನ್ನುವಂಥದ್ದು. ಅದ್ರ ಮ್ಯಾಲ ನಿಗಾ ಇರ್ಬೇಕು ಯಾವಾಗಲೂ ಮನುಷ್ಯ. ಸುಮ್ಮನೆ ನಾವು ಒಕ್ಕಲ್ತನ ಮಾಡ್ತೇವೆ ಅಂತ ಹೇಳಿ ಹೊಲದಾಗ ಎತ್ತ ಎಮ್ಮೆ ಆಗ್ಲ ಕಟ್ಟಿ ಎಲ್ಲಾರ ಊರಾಗ ತಿರ್ಗಾಡ್ಕೋತ ಆದ್ರೆ ಅವು ದನಗಳು ಬರಂಗಿಲ್ಲ, ನಿಮ್ಗೆ ಲಾಭ ಆಗಂಗಿಲ್ಲ, ಹೊಲ ಉಳಿಯಂಗಿಲ್ಲ ನಿಮ್ಗೆ. ಅದಕ್ಕೆ ಯಾವುದೇ ಒಕ್ಕಲ್ತನ ಮಾಡಕ ಅದ್ರ ಮ್ಯಾಲ ನಿಮ್ದು ಭಕ್ತಿ ಇತ್ತು, ಅದ್ರ ಮ್ಯಾಲ ಭಕ್ತಿ ಇಟ್ಟು ನೀವು ನೆದರಿಟ್ಕೊಂಡು ಮಾಡ್ತಿದ್ರೆ ಒಕ್ಕಲ್ತನ ಮಾಡಕ್ ಮಾಡ್ಬಾರ್ದು. ಈಗ ಸಾವಯವ, ಈಗ ಕೆಮಿಕಲ್ ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ನಾವು ಮಾಡ್ಬೇಕಂತೇಳಿ ಹೊಸದಾಗಿ ಬರ್ತಿರ್ತಾರೆ, ಅವ್ರಿಗೇನ್ ಹೇಳಕ್ ನೀವು ಇಷ್ಟಪಡ್ತೀರಿ? ಅವ್ರಿಗೆ ಮೊದಲು ನೀವು ಒಕ್ಕಲ್ತನ ಮಾಡಕ್ ಬರ್ತೀವ್ರಿ ಅಂದ್ರೆ 1-2 ಆಕಳ ಕಟ್ಟಿರ್ತೀವಿ. ನಿಮಗ್ ಬಾಳ ರೊಕ್ಕ ಕೊಟ್ಟು ಕಟ್ಟೋದಲ್ಲ, ಸಣ್ಣ 2 ಆಕಳ ಕಟ್ಟಿ. 2 ಆಕಳ ನಿಮ್ಗೆ 2 ಆಕಳ ಕಟ್ಟಿದ್ರಿ ಅಂದ್ರೆ 5 ಎಕರೆ ಹೊಲ ಸಾವಯವ ಕೃಷಿ ಮಾಡಬಹುದು. ನೀವು 2 ಆಕಳದಿಂದ 5 ಎಕರೆ ಸಾವಯವ ಆರಾಮ ಎಲ್ಲಾ ಏನ್ ಮಾಡಿದ್ರು ಅದ್ರ ಮ್ಯಾಲ 5 ಎಕರೆ ಹೊಲ ಆರಾಮ 2 ಆಕಳ ಮ್ಯಾಲ ಮಾಡಬಹುದು. ಈಗ ಮನ್ಯಾನ್ ರೊಕ್ಕ ಒಯ್ದು ಹೋಗಿ ಗೊಬ್ಬರದ ಏನು ತಗೋದೇ ಬ್ಯಾಡ್ರಿ. 2 ಆಕಳ ಇದ್ರೆ ಸಾಕು. ನೀವು ತಿಪ್ಪಿ ಗೊಬ್ಬರ ಮಾಡ್ರಿ, ಜೀವಾಮೃತ ಮಾಡ್ರಿ, ಏನ್ ಬೇಕಾದ್ ಮಾಡ್ರಿ, ಮ್ಯಾಲ ಗೋಮೂತ್ರ ಹೊಡಿಲಕ್ ಮಾಡ್ರಿ, ಬೆಳಿಗ್ ಬಿಡ್ಲಾಕ್ ಮಾಡ್ರಿ. ನೀರಾವರಿ ಇದ್ರು ಬತ್ತು, ಒಣಬೇಸಾಯ ಇದ್ರು ಬತ್ತು. ಒಟ್ಟು 2 ಆಕಳ ಇದ್ರೆ 5-10 ಎಕರೆ ಹೊಲ ಉಳುಮೆ ಮಾಡಬಹುದು. ಒಟ್ಟು ಬಾಜಾರ್ಗೆ ಹೋಗುದ ಅವನ ಅವಶ್ಯಕತೆ ಏನು ಇಲ್ಲ, ಏನು ತರ್ಲಾಕೆ ಹೋಗುದು ಬೇಡ. ಅಲ್ಲಿಂದ ನೀವು ಆರ್ಗ್ಯಾನಿಕ್ ದೊಳಗೆ ಮಾಡ್ತೀರಾ. ಈಗ ಈಗ ನಿಮ್ಗೆ ಜಂಡು ಬಾಂಬ್ ಕೊಟ್ಟ, 1 ಗುಂಟೆ ಜಂಡು ಬಾಂಬ್ ಮಾಡಿದ್ರಿ, 1 ಗುಂಟೆ ಆ ಬೆಳ್ಳುಳ್ಳಿ ತಪ್ಲ ಕೊಟ್ಟನಲ್ಲ, ಅಂತ 100 ಗಿಡ ಬೆಳ್ಳುಳ್ಳಿ ಮಾಡಿದ್ರಿ ಅಂದ್ರೆ ಅದು ಮಿಕ್ಸರ್ದಾಗ 5 ಹಾಕಿ ರಾಡಿ ಮಾಡಿದ್ರೆ ಕಾವ್ನು ಹೋಗಲ್ಲ, ತಂಪನು ಹೋಗಲ್ಲ. ಅದನ್ನೇ ಸ್ಪ್ರೇ ಮಾಡಿದ್ರೆ ಎಷ್ಟು ಯಾಕೆ ಕೀಡಿ ಉಳಿತಾವ ಅದಕ್ಕೆ ಹೇಳ್ರಿ ನೋಡೋಣ. ಹೌದೌದ್ರಿ, ಬಾಳ
ಕಾಟ್ ಇತ್ರಿ ಅದು ಹೌದಿಲ್ರಿ ಹಾ ಹಾ ರೀ ಹಂಗ ನಾವೇ ಮಾಡ್ಕೊಳಕ್ಕೂ ಸಾಧ್ಯ ಅದ ಹಾ, ಹಾ, ಚಲೋ ಓಲ್ಡ್ ಜವಾರಿ ಮೆಣಸಿ ಗಿಡ ಹಚ್ಕಿಂದ್ರ ಹಾ, ಹಾ. ಜವಾರಿ ಬೆಳ್ಳುಳ್ಳಿ ಹಚ್ಚಿ ಹಾ ರೀ ಅದ್ರದೇ ರಸ ತೆಗೆದಕ್ಕಿಂತ ನೀವು ಮಾಡಿದ್ರು ಕಂಟ್ರೋಲ್ ಆಗ್ತದೆ ಯಾವ ಬೇಕಾದ್ರೆ ಕೀಡಿದ್ಬೋದು ನೀರ್ನು ಹೋಗ್ತಾವ ಎಲ್ಲ ಇದನ್ನು ಸಹ ಈಗ ಆರ್ಗ್ಯಾನಿಕ್ ಮಾಡೋದು ಚಲೋ ರೀ ಹಾ ಹಾ ರೀ ಈಗ ರೈತ್ರಿ ಗೊಬ್ಬರ ಹಾಕ್ಲಿಕ್ಕಂದ್ರ ಬೆಳೆಯಂಗಿಲ್ಲ ಎಣ್ಣೆ ಹೊಡಿಲಿಕ್ಕಂದ್ರ ನಡೆಯಂಗಿಲ್ಲ ನಾವ್ ನಿಂಬೆ ಗಿಡ ತೋರ್ಸಿದ್ನಲ್ರಿ ಹಾ ಹಾ ರೀ ನಾವ್ ಎಣ್ಣಿನ ಹೊಡೆದಿಲ್ಲ ಗೊಬ್ಬರನು ಹಾಕಿಲ್ಲ ಹಾ ಹಾ ರೀ ಮತ್ತ ಒಂದ್ ವರ್ಷಕ್ಕ ಒಂದ್ 15,000 ಕಾಯಿ ಏರಿತೇವೆ ಒಂದ್ ಗಿಡಕ್ಕೆ ಹಾ 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 ರೀ ಮತ್ತ ನಾವು ನಮ್ಮ ತಪ್ಪಲೇನಾಟು ಹೆಲ್ದಿ ಇಲ್ಲ ತಪ್ಪಲು ಸಾಧಾರಣ ಐತಿ ಹಾ ಹಾ ರೀ ಸಾಕು ನಟ್ ಕಟ್ಗಿ ಸತೆ ಕಾಯಿ ಆತಾವ ಈಗ ನಿಮ್ಗೆ ಇನ್ನು 3 ತಿಂಗಳು ಬಿಟ್ಟು ಕಾಯಿ ತೋರಿಸ್ತೀನಿ ನೋಡಕತ್ರಿ ಹಾ ಹಾ ರೀ ಈಗೆಲ್ಲಾ ನೀರ್ ಬಂದ್ ಮಾಡಿ ಹಾ ರೀ ಈಗೆಲ್ಲಾ ಗೊಬ್ಬರ ಹಾಕುದು ಮಾಡೋದು ಇದೊಂದ್ ತಿಂಗಳು ಪೂರಾ ಹೋಗ್ತದ ಹಾ ಹಾ ರೀ ಮುಂದಿನ ತಿಂಗಳು 15 ತನ ಹೋಗ್ತದ ಹಾ ರೀ ಮುಂದಿನ ತಿಂಗಳು 15 ನಂತರ ನೀರ್ ಬಿಡ್ತೇವೆ ನಾವು ಹಾ 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 ರೀ ಮುಂದ ಅಕ್ಟೋಬರ್ ಹೂ ಬಿಡ್ಲಾಕ್ ಚಲೋ ಆತ ಹಾ ಹಾ ರೀ ಅಕ್ಟೋಬರ್ ಎಂಡಿನ ತನ ರೀ ಹಾ ರೀ ಬಿಡ್ತಂದ್ರ ಅವಾಗ ನೋಡಕತ್ರಿ ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಇರ್ತದೆ ಎಷ್ಟು ಹೂ ಇರ್ತದೆ ನಿಮ್ಗೆ ಬರೋಮ್ರಿ ಅದನ್ನು ಒಂದು ವಿಡಿಯೋ ಮಾಡೋಮ್ರಿ ನಿಮ್ದು ಕಾಯಿ ಹೂವಿನ ಮ್ಯಾಗ ಒಂದ್ರಿ ಹಾ ಒಟ್ಟ ನೀವು ನೆಮ್ಮದಿ ಜೀವನ ಕಂಡ್ಕೊಂಡ್ರಿ ಹೌದ್ರಿ ಎಷ್ಟು ಜನ ಸದಸ್ಯರದ್ರಿ ನೀವು ಮನ್ಯಾಗ ನಾವು 50 ಮಂದಿ ಇದ್ದೀವಿ 50 ಮಂದಿ ರೀ 50 ಮಂದಿ ಇದ್ದೀವಿ ಹುಡುಗರಿಂದ ತಮ್ಮರು 7 ಮಂದಿ ಹ್ಯಾಂಡ್ರು ಮಕ್ಕಳು ಎಲ್ಲ ನಮ್ಮ ಹುಡುಗರು ಅದೆಲ್ಲ ಕೂಡಿ ಒಟ್ಟು 50 ಮಂದಿ ಇದ್ದೀವಿ ಈಗ 7 ಜನ ಅಣ್ತಮ್ರು ಇಲ್ಲೇ ಅದಿರಿ ಇಲ್ರಿ 3 ಮಂದಿ ಇಲ್ಲಿದ್ದೀವು ಹಾ ರೀ 3 ಮಂದಿ ಗದಗ ಅದಾರ ಹಾ ರೀ ಒಬ್ಬ ಬೆಂಗಳೂರು ಕದಾನ ಹಾ ಹಾ ರೀ ಒಟ್ಟು ಎಲ್ಲಾರು ಕೂಡಿಸಿದ್ರ 50 ಮಂದಿ ನಾವು ಈಗ ಎಷ್ಟು 125 ಎಕರೆ ರೀ 125 ಎಕರೆ ಜಮೀನು ಹಾ 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 ರೀ ಈಗ 3 ಮಂದಿ ಅಣ್ತಮ್ರು ಇಲ್ಲೇ ಅದಿರಿ ಇಲ್ಲಿದ್ದೇವ್ರಿ ಅವ್ರ ನಿಮ್ಮ ಮಕ್ಕಳು ಮತ್ತ ಅಣ್ತಮ್ರ ಮಕ್ಕಳು ಎಲ್ಲಾರು ಸೇರಿ ಎಲ್ಲಾರು ಇಲ್ಲೇ ಇದ್ದೀವಿ ಎಲ್ಲ ಹಾ ಹಾ ರೀ ಶಾಲಿ ಬಿಟ್ಟು ನೌಕರಿ ಬಿಟ್ಟು ಎಲ್ಲ ಒಕ್ಕಲ್ತನಕ್ಕೆ ಬಂದಾಗ ಒಕ್ಕಲ್ತನೇ ಮಾಡ್ತಾರಿ ಹಾ ಹಾ ರೀ ಈಗ ನಿಂಬೆಕಾಯಿ ತುಂಬಾಕತ್ತಾರ ಹಾ ರೀ ಮತ್ತ ಇಡ್ತನ ಎಣ್ಣೆ ಹೊಡೆದ್ರು ಅವು ಏನ್ ಕಬ್ಬಿಗೆ ನೀರು ಉಣಿಸಿದ್ರು ಹಾ ಹಾ ರೀ ಎಲ್ಲಾರು ತಮ್ಮ ಕೆಲ್ಸಕ್ಕೆ ಅದಾರಿ ಒಟ್ ಅವ್ರವ್ರ ಕೆಲಸ ಅವ್ರು ವಹಿಸ್ಕೊಂಡ್ಬಿಟ್ಟಾರಿ ಒಬ್ಬ ದ್ರಾಕ್ಷಿ ನೋಡ್ತಾನ ಒಬ್ಬ ನಿಂಬೆ ಗಿಡ ನೋಡ್ತಾನ ಹಾ 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 ರೀ ಒಬ್ಬ ಇವೆಲ್ಲ ಡಾಗ ಮಾಡೋದು ಕಬ್ಬಿಗೆ ನೀರ್ ತೆಗೋದು ಮಾಡ್ತಾನ ಹಾ ರೀ 25 ಎಕರೆ ಕಬ್ಬ ಅದ 15 ಎಕರೆ ನಿಂಬೆ ಗಿಡ ಅದ ಹಾ ರೀ 9 ಎಕರೆ ದ್ರಾಕ್ಷಿ ಅದ ಹಾ ಹಾ ರೀ 70 ಎಕರೆ ತೊಗರಿ ಅದ ಬಹಳ ಎಲ್ಲಾ ಕಡೆ ಬೆಳಿ ಅದಾವ್ರಿ ಹಾ ಹಾ ರೀ ಎಲ್ಲಾರು ಒಂದೊಂದು ಮಾಡ್ಕೊತ ಹೋಗ್ತಾವ್ರಿ ಹಾ 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 ಮತ್ತ ಕಂಡಾಡಿ ಮನ್ಯಾಗ 30 ದನ ಅದಾವ್ರಿ ಹೌದ್ರಿ ಹಾ ರೀ 20 ಕುರಿ ಅದಾವ ಹಾ ಹಾ ರೀ ಅವಕ್ಕೆಲ್ಲ ಮೇವ ನೀರ ಮಾಡ್ಬೇಕು ಹಾ 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 ರೀ ಎಲ್ಲಾರಿಗೂ ಮೈ ತುಂಬಾ ಕೆಲಸ ನೋಡ್ರಿ ಯಾರಿಗೂ ಒಂದು 10 ಮಿನಿಟ್ ಸಡುವಿಲ್ಲ ಒಟ್ಟ ಮೈ ತುಂಬಾ ದುಡಿದ್ರೆ ಒಕ್ಕಲ್ತನ ಮಾಡ್ಬೇಕು ಒಕ್ಕಲ್ತನ ರೀ. ಹಾ 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 ರೀ ಏನ್ ಮನ್ಕೊಳ ಹೇಳಿದ ದುಡ್ದು ಹಾ 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 ರೀ ಬರೋಬರ್ ಇಲ್ಲ ಬಾಳ ಆನಂದ ಅನಸ್ತ್ರಿ ನಿಮ್ದು ಸಂಸಾರ ಕೂಡು ಸಂಸಾರ ಮತ್ತೆ ನಿಮ್ದು ಒಕ್ಕಲ್ತನ ನೋಡಿ ಕೊನೆಯದಾಗಿ ಏನ್ ಹೇಳಕ್ ಪಡ್ತೀರಿ ನೀವು ರೈತರಿಗೆ ಈಗ ಸದ್ಯಕ್ಕೆ ಮಾಡ್ತಿರುವಂತ ರೈತರು ಏನ್ ಹೇಳಕ್ ಅಂತ ರೈತರಿಗೆ ನಾವು ಏನ್ ಹೇಳ್ತೀವ್ರಿಪ್ಪ ಅಂದ್ರ ಇಲ್ಲ ಮಾಡ್ತಿರೋ ಈಗ ಮಾಡಾಕತ್ತಾರಿ ಮಾಡಾಕತ್ತಾರಿ ಅಂಗಡಿಗೆ ಹೋಗುದು 1-2 ಬ್ಯಾಗ್ ತಗೊಂಬರುದು 1-2 ಬಾಟ್ಲಿ ಔಷಧ ತಗೊಂಬರುದು ಅಂತವ್ರಿಗೆ ಏನ್ ಹೇಳ್ತೀವಿ ಅವ್ರಿಗೆ ನಾವೇನ್ ಹೇಳ್ತೇವ್ರಿ ನೀವು ಒಕ್ಕಲ್ತನ ಮಾಡ್ರಿಪ್ಪ 2 ಆಕಳ ಕಟ್ರಿ ಹಾ ರೀ ಸಾವಯವಿಕ ಕೃಷಿ ಮಾಡ್ರಿ ಹಾ ರೀ ಭಕ್ತಿ ಇಟ್ಟು ದುಡೀರಿ ಅಲ್ಲೇ ಇರ್ರಿ ಹಾ ಹಾ ರೀ ಮತ್ತ ನೀವು ಸರಿಯಾಗಿ ದುಡಿದ್ರಿ ಅಂದ್ರೆ ಒಕ್ಕಲ್ತನ ಲಾಭ ಅದ ಹಾ ಹಾ ರೀ ನೀವು ಅರ್ಧ ಒಕ್ಕಲ್ತನ ಮಾಡಿದ್ರೆ ಈ ಕಡೆ ಒಕ್ಕಲ್ತನ ಆಗಲ್ಲ ಈ ಕಡೆ ನಿಮ್ಮ ಇದನ್ನು ಆಗಲ್ಲ ಹಾ ಹಾ ರೀ ಎರಡಕ್ಕೂ ನಡುವಿನ ಕಿಸ್ಬಾಯ್ ಆಗ್ತದ್ರಿ ಹಾ ಹಾ ರೀ ಅದಕ್ಕೆ ಸರಿಯಾಗಿ ಭಕ್ತಿ ಇಟ್ಟು ದುಡಿತಿದ್ರೆ ಒಕ್ಕಲ್ತನ ಮಾಡ್ರಿ ಇಲ್ಲ ಅಂದ್ರೆ ಇಲ್ಲ ಈಗ ಒಂದ್ ಮಾಡ್ರಿ ಅದುವರೆಗೆ ಮಾಡ್ರಿ ಇದುವರೆಗೆ ಮಾಡ್ರಿ ಒಕ್ಕಲ್ತನ ಮಾಡ್ಬೇಕಂದ್ರೆ ಅಲ್ಲೇ ಕಟ್ಕೊಂಡ್ ಬೀಳ್ಬೇಕು ಆ ಹೊಲದಾಗೆ ಹಾ 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 ಅಲ್ಲೇ ಇರ್ಬೇಕು ಹಾ ರೀ ನಾವು ತಾಂಬಾದಾಗ ಹೊಲ ಇಟ್ಕಿಂದ್ರ ಬಿಜಾಪುರದಾಗ ಮನಿ ಮಾಡಿದ್ರ ಒಕ್ಕಲ್ತನ ಆಗಂಗಿಲ್ಲ ಹಾ 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 ರೀ ಈಗ ಹಂಗ ಬಾಳ ಮಂದಿ ಮಾಡ್ಯಾರಿ ಹೌದ್ ಹೌದ್ರಿ ನಮ್ದು ತಾಂಬಾದಾಗ ಒಂದ್ 5 ಎಕರೆ ತೋಟ ಅದ್ರಿ ಹಾ ಹಾ ರೀ ನಾವು ನಿಂಬೆ ಗಿಡ ಹಚ್ಚಿರಿ ನಮ್ ನಿಂಬೆ ಗಿಡ ಕಾಯಿನೇ ಇಲ್ರಿ ಅಂತ ಹಾ 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 ರೀ ಅದು ನೀವು ಬಿಜಾಪುರದಾಗ ಇದ್ರಿ ಇಲ್ಲಿ ನಿಂಬೆ ಗಿಡ ಕಾಯಿ ಆಗಂಗಿಲ್ಲ ಹಾ 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 ರೀ ಅದಕ್ಕೆ ಏನ್ ಬೇಕಾಗ್ಯದ ಯಾಕೆ ಕಾಯಿ ಆಗಿಲ್ಲ ಯಾರು ನೀರ್ ಬಿಟ್ಟಾರ ಆಳುಗಳು ಎಷ್ಟು ದಿನಕ್ಕೆ ನೀರ್ ಬಿಟ್ಟಾರ ಅನ್ನೋದು ಮಾಹಿತಿ ಹೇಳ್ಬೇಕು ಹಾ ಹಾ ರೀ ಅದು ಹೇಳಿ ಅದಕ್ಕೆ ಹದವರ್ತ ಆಗಿ ನೀರ್ ಬಿಟ್ರೆ ಎಲ್ಲಾನು ಅದು ನಾವು ಅಂದಂಗ ಬೆಳಿತಾವ ಹದ ಇಲ್ಲದ ಹದ ನೀರ್ ಬಿಟ್ರೆ ಬೆಳೆಯಂಗಿಲ್ಲ ಬರೋರ್ ಬರೋರ್ ಯಾವಾಗಲೂ ಹಸು ಆದಾಗೆ ಉಣ್ಬೇಕು ಅಂದ್ರೆ ಎಲ್ಲಾ ಸೇವೆ ಹತ್ತದ ಹಾ ಹಾ ರೀ ಹಸು ಇಲ್ದಾಗ ಉಳ್ಳಾಕ್ ಕೊಟ್ರಿ ಅಂದ್ರೆ ಏನೂ ಸೇವೆ ಹತ್ತಲ್ಲ ಏನ್ ಮಾಡಿದ್ರು ಚಲೋ ಹತ್ತಲ್ಲ ಅದು ಅದಕ್ಕ ಯಾವ್ಯಾವ ಟೈಮ್ಗೆ ಏನ್ ಮಾಡ್ಬೇಕು ಆ ಟೈಮ್ಗೆ ಅದು ಮಾಡಂಗ ಅದು ನೆದರಿ ಇದ್ರೆ ಒಕ್ಕಲ್ತನ ಅನ್ನಂಗ ಆಗ್ತದೆ. ಈಗ ರೈತರಿ ಈಗ ಒಂಟ ಬೆಳಿ ಮಾಡ್ತಾರಿ ಬರೀ ಒಂಟ ಬೆಳಿ ಮಾಡಿದ್ರಂದ್ರಿ ಹಾ ರೀ ಅಕಸ್ಮಾತ್ ಉಳ್ಳಾಗಡ್ಡಿನೇ ತಗೋರಿ ಹಾ ಹಾ ರೀ ಉಳ್ಳಾಡಿ ಒಂದೇ ಮಾಡಿದ್ರು ಹಾ ರೀ ಉಳ್ಳಾಡಿ ತೆಗಿಯೊಳ ಮಳಿ ಹತ್ತು ಉಳ್ಳಾಡಿ ರೇಟ್ 100 ರೂಪಾಯಿ ಐತಿ ಹಾ ಹಾ ರೀ ಮುಂದೆ ಏನ್ ಮಾಡವ ಹಾ ರೀ ಅದಕ್ಕ ಸಮಗ್ರ ಕೃಷಿ ಮಾಡ್ಬೇಕು. ಹಾ ಹಾ ರೀ 1 ಎಕರೆ ಉಳ್ಳಾಗಡ್ಡಿ ಮಾಡಿದ್ರ 1 ಎಕರೆ ಮತ್ತೊಂದು ಮಾಡ್ಬೇಕು ಹಾ ಹಾ ಮತ್ತೊಂದು ಮಾಡಿದ್ರ ಮತ್ತೊಂದು ಮಾಡ್ಬೇಕು 4-5 ಬೆಳಿಗಳದಾವ ಹಾ ರೀ ಆ ಹಂಗಾಮ್ಕ ಬೆಳಿ ಅವ ಹಾ ಹಾ ಅಂತವ್ ಮತ್ತೊಂದು ಎಲ್ಲಾ ಸಮಗ್ರ ಕೃಷಿ ಮಾಡಿದ್ರ
ಈಗ ನಾವು ಮಾಡಿವ್ ಕಬ್ಬ್ ಮಾಡಿವ್ರಿ, ಹಾ ರೀ ತೊಗರಿ ಮಾಡಿವು, ಹಾ ರೀ ನಿಂಬಿ ಗಿಡ ಮಾಡಿವು, ದ್ರಾಕ್ಷಿ ಮಾಡಿವು. ಹಾ ರೀ ಇವು ಓಸು ಬೆಳಿನೇ ಬರ್ತಾವತ್ ಗ್ಯಾರಂಟಿ ಇಲ್ಲ. ಹಾ ಹಾ ರೀ ಇದ್ರಾಗ ಒಂದ್ ಕೈ ಬಿಟ್ರು ಇನ್ನೊಂದ್ ಕೈ ಹಿಡಿತ. ಹಾ 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 ರೀ ಅದಕ್ಕಾಗಿ ಒಂದು 4-5 ನಮೂನಿ ಬೆಳಿ ಮಾಡ್ಬೇಕು, ಎಲ್ಲಾ ಇಟ್ಟಿಟ್ಟು ಮಾಡ್ಬೇಕು. ಹಾ 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 ಅದರಿಂದ ಈ ಆಕಳುಗಳು ಸಾಕಿವು, ಹಾ ಹಾ ಕಡೆಗೆ ಒಂದ್ 4 ಊರುಗಳು ಹುಡುದು ಅಂದ್ರೆ ಒಂದ್ 4 ಲಕ್ಷ ರೂಪಾಯಿ ಅದಾಗ ಬರ್ತಾವ. ಹಾ 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 ಹಿಂಗೆ ಎಲ್ಲಾ ಇಟ್ಟಿಟ್ಟು ಮಾಡ್ಬೇಕು. ಈಗ ಬರೀ ತೊಗರಿ ಹಾಕ್ತಾರಲ್ರಿ, ಬರೇ ತೊಗರಿ ಹಾಕಿ ಈಗ ತೊಗರಿ ಮಾರಿದ ರೊಕ್ಕನ್ಯಾಗ ಜ್ವಾಳ ತಗೊಳ್ಳೋದು, ಹೊಲ ಇದ್ರು ಜ್ವಾಳ ತಗೊಳ್ಳೋದು, ಈ ಕಾಳ ಕಡಿ ತಗೊಳ್ಳೋದು, ಕಡ್ಕಿ ತೊಳೋದು ಎಲ್ಲಾ ಇಟ್ಟಿಟ್ಟು ತೊಳೆದಾಗ ತೊಗರಿ ರೊಕ್ಕ ಸಾಲ ಆದ್ರೆ ಮತ್ತೆ ಸಾಲ ಮಾಡಿ ತಗೋಬೇಕು. ಹಾ 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 ರೀ ಹಂಗಿಲ್ಲ, ನೀವು ತೊಗರಿ ಮಾಡೋ ವೇಳಾಗ 1 ಎಕರೆ ಜೋಳ ಮಾಡ್ರಿ, ಹಾ ಹಾ ರೀ 1 ಎಕರೆ ಗೋಧಿ ಮಾಡ್ರಿ, ಎಲ್ಲ ನಿಮ್ ಮನಿಗೆ ಏನತ್ತಾವ ಮಾಡ್ಕೊಂಡು ಉಳ್ದುದ್ ಮಾರ ರೊಕ್ಕದ ಪೀಕ್ ಮಾಡ್ರಿ. ಹಾ ಹಾ ರೀ ಒಟ್ಟು ತಮ್ಮ ಮನಿಗೆ ಸಮಗ್ರ ಕೃಷಿ ಮಾಡ್ಬೇಕು. ಒಟ್ಟು ತಮ್ಮ ಮನಿಗೆ ಏನ್ ಹತ್ತಾವ್ರಿ ತಾ ರೈತ ಆದವ್ ಮೊದಲು ಬೆಳ್ಕೋಬೇಕು. ಬೆಳ್ಕೋಬೇಕು. ಹಾ 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 ಮತ್ತ ತನಗೆ ಏನ್ ಬಿತ್ ಬೇಕಂತ ಆ ಬೀಜ ಮೊದಲು ತಯಾರು ಮಾಡ್ಕೋಬೇಕು. ಹಾ 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 ರೀ ಯಾವ್ದಾರೆ ಬೀಜ ಬೇಕಂದ್ರ ಮುಂದಿನ ವರ್ಷ ನಾ ಏನ್ ಬಿತ್ತೀನಿ, ಹಾ ಹಾ ರೀ ತೊಗರಿ ಬಿತ್ತಬೇಕಂದ್ರೆ ನಮ್ಗೆ ಎಷ್ಟು ತೊಗರಿ ಹತ್ತಾವ ಅನ್ನೋದು ಅಷ್ಟು ಬೀಜ ತೆಗೆದಿಟ್ಕೋಬೇಕು. ಹಾ 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 ರೀ ಯಾವ್ದೇ ಬೆಳಿ ಮಾಡ್ಬೇಕಂದ್ರ ಆ ಬೀಜ ಮೊದಲು ಮಾಡ್ಕೊಂಡ್ ಇಡ್ಬೇಕಂತ. ಈಗ ರೊಕ್ಕ ಉಳಿಸಿದ್ರೆ ಅದೇ ಲಾಭ ರೀ. ಹಾ 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 ಬಿಟ್ಕಿಂದ್ರ ಇವ್ರು ನಾವು ತೊಗರಿ ಬಿತ್ತದಿನ ಹೋಗಿ ಅಲ್ಲಿ ಕೃಷಿ ಆಫೀಸ್ನಾಗ ನಮ್ಮ ತೊಗರಿ ಬೀಜಕ್ಕೆ ಪಾಳೆ ಹಚ್ಚೋದು, ಹಾ ಹಾ ರೀ ಹಿಂಗ್ ಮಾಡಬಾರ್ದು. ಹಾ ಹಾ ತೊಗರಿ ಬಿತ್ತ ತೊಗರಿ ಬೀಜ ನಮ್ಮ ಮನ್ಯಾಗ ತಯಾರು ಮಾಡ್ಕೋಬೇಕು, ಹಾ 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 ನಾವೇ ಮಾಡಿ ಇಟ್ಕೋಬೇಕು. ಏನ್ ನಮಗ್ ಬೇಕಂತ ಈಗ ನಮ್ಮ ಮನ್ಯಾಗ ಒಂದು 100 ನಮೂನಿ ಬೀಜ ಅವ. ಹಾ ಹಾ ರೀ ಜವಾರಿ ಮೆಣಸಿಕಾಯಿ ಅವ, ಏಲಕ್ಕಿ ಮೆಣಸಿಕಾಯಿ ಅವ, ಲವಂಗ ಮೆಣಸಿಕಾಯಿ ಅದಾವ, ಹಾ ಹಾ ರೀ ಜವಾರಿ ಬೆಂಡಿ, ಜವಾರಿ ಚವಳಿ, ಒಂದು 100-150 ನಮೂನಿ ಬೀಜ ಅವ. ಎಲ್ಲಾ ಕುಡ್ಸಿ ಹಾ 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 ರೀ ಎಲ್ಲ ನಾವು ಸ್ವಂತ ಮಾಡಿ ಇಟ್ಕೋತೀವಿ, ನಮ್ ಸ್ವಂತ ಹೊಲಕ್ಕೆ ಹಾಕ್ತಿವಿ. ಹಾ 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 ಮತ್ತ ಏನ್ ಬೇಕಾದೈತ್ರಿ ನಮ್ಗೆ. ಸರಿ 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 ನಿಮ್ಮ ಕೂಡು ಕುಟುಂಬ ಇದೇ ರೀತಿ ಸಂತೋಷವಾಗಿರ್ಲಿ ಅಂತ ಹರಿಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.